ಭವಾನಿ ಮನೆಗೆ ಬಂದಂತಹ ಒಂದೇ ಮನೆಯ ಸೊಸೆಯಾದ ಅಕ್ಕ ತಂಗಿಯರಿಬ್ಬರು ಹಾವು ಮುಂಗಸಿಯಾಗಿ ಯಾವಾಗ ನೋಡಿದ್ರು ಜಗಳವನ್ನು ಮಾಡ್ತಾನೆ ಇರ್ತಾರೆ. ಅದನ್ನು ನೋಡಿ ಭವಾನಿ ಇಬ್ಬರಿಗೂ ಬುದ್ಧಿ ಹೇಳೋಣ ಅಂತ ಆಲೋಚನೆ ಮಾಡಿದ್ರೆ ಅವರಿಬ್ಬರು ಮಾತ್ರ ಭವಾನಿ ಮಾತನ್ನು ಕೇಳುವುದೇ ಇಲ್ಲ. ಆದ್ರೆ ಅತ್ತೆಯವರು ಅಂತ ಕೂಡ ಅವರಿಗೆ ಗೌರವವನ್ನು ಕೊಡದೆ ಅವರ ಮಧ್ಯೆ ಬಂದ್ರೆ ಅವರನ್ನು ಕೂಡ ಹೊಡಿತಾ ಇದ್ರು. ಮುಖ ಕೆಂಪಾಗಿ ಹೋಗ್ತಾ ಇತ್ತು. ಅದನ್ನು ನೋಡಿ ಅವರ ಗಂಡ ಕೂಡ ಸಂತೋಷ ಪಡ್ತಿದ್ರು. ನಾನು ಮಾಡಬೇಕಾದ ಕೆಲಸನ ಈ ಮನೆಗೆ ಬಂದಂತಹ ಸೊಸೆಯಂದಿರು ಮಾಡುವುದನ್ನು ನೋಡಿ ನನ್ನ ಕಣ್ಣಿಗೆ ಸಂತೋಷ ಆಗ್ತಿದೆ. ನನಗೆ ಒಂದು ಪ್ಲೇಟ್ ಬಿರಿಯಾನಿ ತಿಂದ ಹಾಗಿದೆ. ಚೆನ್ನಾಗಿ ಒಡಿರಮ್ಮ, ಒಡಿರಿ, ಇನ್ನೂ ಚೆನ್ನಾಗಿ ಒಡಿರಿ. ಹೀಗೆ ಒಳಗೊಳಗೆ ಸಂತೋಷ ಪಡ್ತಾ ಇದ್ರು. ಆ ನಂತರ ಒದೆ ತಿಂದು ಭವಾನಿ ಅಮ್ಮ ಬಂದು ರೂಮಲ್ಲಿ ಮಲಗಿರುವಾಗ ತುಂಬಾ ದುಃಖದಲ್ಲಿ ಇರುವ ಹಾಗೆ, ಅಯ್ಯಯ್ಯೋ ಭವಾನಿ, ನಿನ್ನ ಹೀಗೆ ನನ್ನಿಂದ ನೋಡಕ್ಕಾಗ್ತಿಲ್ಲ ಕಣೆ. ಊದ್ಕೊಂಡಿರುವ ನಿನ್ನ ಕೆನ್ನಿನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಕಣೆ. ಇವಾಗ್ಲೇ ಸೊಸೆಂದಿರ್ನ ಕರೆದು ವಾರ್ನಿಂಗ್ ಮಾಡ್ತೀನಿ. ನಿನ್ನವ್ರು ಏನ್ ತಿಳ್ಕೊಂಡಿದ್ದಾರೆ? ಅತ್ತೆ ಅಂತ ತಿಳ್ಕೊಂಡಿದ್ದಾರ, ಸೊತ್ತೆ ಅಂತ ತಿಳ್ಕೊಂಡಿದ್ದಾರ, ಅಥವಾ ಕರಿಬೇವಿನ ಸೊಪ್ಪನ್ನ ತೆಗೆದು ಬಿಸಾಕುವ ಕಡ್ಡಿ ಅಂತ ತಿಳ್ಕೊಂಡಿದ್ದಾರ? ಏನಂತ ತಿಳ್ಕೊಂಡಿದ್ದಾರೆ? ಇವಾಗ್ಲೇ ಸೊಸೆಯಂದಿನ ಕರಿತೀನಿ ಹಾಗೆ ಅಂತ ನಾಟಕ ಮಾಡಿದ. ಭವಾನಿ ಮಾತ್ರ ಅವನನ್ನು ತುಂಬಾ ಕೋಪದಿಂದ ನೋಡಿ, ಸಾಕುರಿ, ನಿಮ್ ನಾಟಕನ ನಿಲ್ಸಿ. ಇಬ್ರು ಸೊಸೆಯಂದಿರು ನನ್ನ ಹಾಲಲ್ಲಿ ಹಾಕಿ ಹೊಡಿತಾ ಇದ್ರೆ ಬೆಡ್ರೂಮ್ ಗೋಡೆ ಹತ್ರ ಒಳ್ಳೆ ಬೆಕ್ಕಿನ ಹಾಗೆ ಕದ್ದು ನೋಡ್ತಿದ್ರಿ. ಸೊಸೆಯಂದಿರು ಇಷ್ಟು ಹೊಡೆದ್ರು ಅವ್ರ ಮೇಲೆ ನಂಗೆ ಬೇಜಾರಾಗಿಲ್ಲ. ಅವ್ರಷ್ಟು ಹೊಡಿತಾ ಇದ್ರು ಕೂಡ ನೀವು ಕದ್ದು ಮುಚ್ಚಿ ನೋಡ್ತಾ ಇದ್ರೆ ನೋಡಿ, ಅದೇ ನಂಗೆ ಬೇಜಾರು. ಹೀಗೆ ಭವಾನಿ ಹೇಳಿದಾಗ ಅದನ್ನು ನೋಡ್ತಾ ಇದ್ದ ಅವಳ ಗಂಡ, ಹೌದೌದು, ಇವಳ ಅಳುನ ನಾನೇನು ನಂಬಿಬಿಡ್ತೀನಾ? ಇದಕ್ಕೆಲ್ಲ ಕಾರಣ ಮನೆಗೆ ಬಂದಿರುವ ಇಬ್ಬರು ಸೊಸೆಂದಿರು ತಾನೆ. ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡಿಕೊಂಡು ಹೊರಗೆ ಮಾತ್ರ, ಅಯ್ಯೋ ಭವಾನಿ, ನಿನ್ನ ಯಾರಾದರೂ ಹೊಡಿತಾ ಇದ್ರೆ ನಾನೇನು ನೋಡ್ಕೊಂಡು ಸುಮ್ಮನೆ ಇರ್ತೀನಾ? ನನ್ನ ಪ್ರಾಣ ಕೊಟ್ಟು ಕಾಪಾಡ್ತೀನಿ ನಿನ್ನ. ಆದರೆ ಇವಾಗ ಅವ್ರು ನಮ್ಮ ಸೊಸೆಂದಿರಲ್ವಾ, ಅದಕ್ಕೇನೆ ನಾನು ಏನು ಮಾತಾಡಲಿಲ್ಲ. ಭವಾನಿ, ನೀಲಾಂಬರಿ ಶಾಕುಂತಲಂತಹ ಬಿಲ್ಲಿ ನೀನು. ನಿನ್ನನ್ನೇ ಇಬ್ಬರು ಸೊಸೆಯಂದಿರು ಟೆನ್ನಿಸ್ ಬಾಲಾಗೆ ಆಡ್ತಾ ಇರುವಾಗ ನನ್ನ ಪರಿಸ್ಥಿತಿ ಏನು ಅಂತ ಊಹನೆ ಮಾಡುವಾಗನೇ ನಂಗೆ ಭಯ ಆಗ್ಬಿಡ್ತು. ನಾನೇ ಒಬ್ಬ ಮುದುಕ, ನನ್ನಿಂದ ಇವ್ರನ್ನ ತಡಿಲಿಕ್ಕಾಗುತ್ತಾ? ನಿಮ್ಮ ಕತೆನ ನನ್ನ ಜೊತೆ ಹೇಳ್ಬೇಡಿ, ಸಣ್ಣ ಮಕ್ಕಳಿಗೋಗಿ ಹೇಳಿ. ನಿನ್ನ ಮೇಲೆ ಸತ್ಯ ಭವಾನಿ. ಓಹೋ, ಈ ಮನೆಯ ಸೊಸೆಯಂದಿರು ನನ್ನ ಈ ಮನೆ ಬಿಟ್ಟು ಬೆರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಲೋಕ ಬಿಟ್ಟೇ ಬೆರೆಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ನೀವು ಮಾಡೋದು ಚೆನ್ನಾಗಿದ್ದೀರಿ. ನೀನು ಇಷ್ಟು ಹೇಳಿದ್ಮೇಲೆ ನಾನು ಇಲ್ಲಿ ಇರೋದಿಲ್ಲ. ನಾನು ಮಂಗನ ಅಂಗಡಿಗೆ ಹೋಗಿ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಟೀ ಕುಡಿದು ಬರ್ತೀನಿ. ಓಹೋ, ಮನೆಯಿಂದ ಆಚೆಗೆ ಹೋಗ್ತೀರಾ? ಎಲ್ಲಿ ಹೋಗಿ ನೋಡೋಣ. ಹೋದ್ರೆ ಇನ್ನು ಮುಂದೆ ಈ ಮನೆಯೊಳಗೆ ಕಾಲೇ ಇಡಬಾರ್ದು ಹಾಗೆ ಅಂತ ಭವಾನಿ ವಾರ್ನಿಂಗ್ ಮಾಡಿದ್ರು. ಹೊಗೆ ಬರ್ತಾ ಇರುವ ಬಿಸಿ ಬಿಸಿ ನೀರನ್ನು ಚಂದ್ರಿಕಾ ಒಂದು ಕಡೆ ತಗೊಂಬಂದ್ರೆ ಬಿಸಿ ಬಿಸಿ ಉಪ್ಪನ್ನು ಬಿಸಿ ಮಾಡಿ ಸಣ್ಣ ಸೊಸೆಯಾದ ಹರಿತ ತಂದ್ಲು. ಸೊಸೆಂದಿರ ಕೈಯಲ್ಲಿರುವ ಈ ಬಿಸಿಯ ಶಾಖವನ್ನು ನೋಡಿ ಅತ್ತೆಯಾದ ಸುಶೀಲಾ ತುಂಬಾ ಭಯದಿಂದ ನಡುಗಿ ನೋಡ್ತಾ ಇದ್ಲು. ಅದನ್ನು ನೋಡಿದ ಅವರ ಗಂಡ, ಏನಮ್ಮ ಸೊಸೆಂದಿರೆ, ಏನು ನೀವು ಕೈಯಲ್ಲಿ ಶಾಖವನ್ನು ತೆಗೆದುಕೊಂಡು ಬರ್ತಾ ಇದ್ದೀರಾ? ಏನ್ ವಿಷಯ? ಮಾವ, ನಿಮಗೆ ಗೊತ್ತಿಲ್ವಾ ಅತ್ತೆಯ ಕೆನ್ನೆ ನೋಡಿ ಹೇಗಾಗಿದೆ ಅಂತ? ಹೌದು ಮಾವ, ಒಳ್ಳೆ ಟೊಮೆಟೊ ಹಣ್ಣಿನ ಹಾಗಿದೆ ಅಲ್ವಾ? ಆ ಕೆನ್ನೆಯ ಊತ ಕಡಿಮೆ ಆಗ್ಬೇಕಂದ್ರೆ ಬಿಸಿ ಬಿಸಿ ಶಾಖ ಇಡ್ಬೇಕು ತಂಗಿ. ಬಿಸಿನೀರಿಗಿಂತ ಉಪ್ಪನ್ನ ಚೆನ್ನಾಗಿ ಹುರಿದು ತಂದಿದ್ದೀನಿ, ಅದಿಟ್ರೆ ಇನ್ನಷ್ಟು ಬೇಗ ಸರಿಯಾಗುತ್ತೆ. ಏನ್ ಹೇಳ್ತೀರಾ ಮಾವಯ್ಯ? ಮಾವಯ್ಯ ಬಿಸಿ ನೀರೇ ಒಳ್ಳೇದು ಅಂತಾರೆ. ಇಲ್ಲ, ಮಾವಯ್ಯ ಉಪ್ಪೇ ಬೇಕು ಅಂತ ಹೇಳ್ತಾರೆ. ಏನ್ ಮಾವಯ್ಯ, ನಾನು ಹೇಳೋ ಸರಿ ತಾನೆ? ಹೀಗೆ ಸೊಸೆಂದಿರು ಮಾತಾಡ್ತಾ ಇರುವಾಗ, ಅಯ್ಯಯ್ಯೋ, ಇನ್ನು ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಕತೆಯ ಮೇಲೆ ಇನ್ನೇನೋ ಆಗುತ್ತೆ ಹಾಗೆ ಅಂತ ಅಲ್ಲಿಂದ ಹೊರಟೆ ಹೋದ್ರು. ಭವಾನಿಯ ಕಣ್ಣನ್ನು ನೋಡಿದ ಸೊಸೆಂದಿರು ಅವರನ್ನು ನೋಡಿ ಕಾಮಿಡಿ ಪೀಸ್ ಅಂತ ತಿಳ್ಕೊಂಡ್ರು. ಅತ್ತೆಯ ಕಣ್ಣು ನೋಡ್ದೆ ಅಕ್ಕ, ಆಟ ಆಡುವ ಗೋಲಿ ರೀತಿ ಉಂಡೆಯಾಗಿ ಸುತ್ತಾನೇ ಇದೆ. ತುಂಬಾ ಚೆನ್ನಾಗಿ ಹೇಳ್ದೆ ತಂಗಿ, ನನಗಿವಾಗ ಗೋಲಿ ಆಟ ಆಡ್ಬೇಕು ಅನ್ಸುತ್ತೆ. ಅಯ್ಯೋ ಅಕ್ಕ, ಇವಾಗ ನಮ್ ಜೊತೆ ಗೋಲಿ ಏನು ಇಲ್ವಲ್ಲ? ಅಯ್ಯೋ ತಂಗಿ, ನಿನ್ ಕೈಯಲ್ಲಿರುವ ಉಪ್ಪಿನ ಪಾತ್ರೆಯನ್ನು ಕೆಳಗೆ ಇಡು. ಕೆಳಗೆ ಇಟ್ಟು ಕೈಕಲ್ನ ನಾನು ಇಡ್ಕೋತೀನಿ. ನೀನು ಬಲಗನ್ನನ್ನು ತೆಗ್ದು ಬಿಡು. ಆಮೇಲೆ ನೀನ್ ಇಡ್ಕೋ, ನಾನು ಎಡಗನ್ನನ್ನು ಕಿತ್ತು ಬಿಡ್ತೀನಿ. ನಾವಿಬ್ರು ಸೇರಿ ಗೋಲಿ ಆಟ ಆಡೋಣ. ಏನ್ ಹೇಳ್ತೀಯಾ? ಮಾಡೋಣ? ವಾರೇವಾ ಅಕ್ಕ, ನಿನಗೆ ಮಾತ್ರ ಈ ರೀತಿ ಒಳ್ಳೆ ಒಳ್ಳೆ ಆಲೋಚನೆ ಎಲ್ಲಿಂದಕ್ಕ ಬರ್ತಾ ಇದೆ? ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅವರ ಕಣ್ಣು ಮಾವಿನ ಹಣ್ಣಾಗೆ ಕೆಂಪಾಯಿತು. ಆ ನಂತರ ಕೋಪದಿಂದ, ಹಾಳಾಗೋದವ್ರೆ, ನೀವಿಬ್ರು ಮದ್ವೆ ಆಗ್ಲಿಕ್ಕೆ ಮುಂಚೆ ನನ್ನ ಮನೆಗೆ ಬಂದು ನನ್ನ ಕೈಕಾಲ್ನ ಹಿಡಿದು ಕೊಡ್ತಾ ಇದ್ರಿ. ಆದ್ರೆ ಇವಾಗ ನನ್ನನ್ನೇ ಕೊಲ್ಲಿಕ್ಕೆ ನೋಡ್ತಾ ಇದ್ದೀರಾ? ಖಂಡಿತವಾಗಿ ಇದೆಲ್ಲ ಸಾಧ್ಯ ಆಗಲ್ಲ. ನಾನು ಬಿಡದೇ ಇಲ್ಲ. ನೀವು ನಮ್ಮನ್ನ ಏನು ಮಾಡಕ್ಕಾಗಲ್ಲತ್ತೆ.
ನಮ್ಮ ಮದುವೆಗೆ ಮುಂಚೆ ಇದ್ದ ಕಾನ್ಸೆಪ್ಟು ಇವಾಗ ನಿಮ್ಗೆ ಆಲೋಚನೆ ಇರ್ಬೇಕಲ್ವತ್ತೆ? ಯೋಚನೆ ಇದೆಯಾ ಅತ್ತೆ? ಇಲ್ಲ ಎಲ್ಲೋ ಹೇಗೋ ಮಾಡಿದ ಹಾಗೆ ಅದಾದ್ರೂ ಏನಾದ್ರೂ ಸ್ವಲ್ಪ ಆಲೋಚನೆ ಬರ್ತಾ ಇದೆಯಾ? ತಂಗಿ, ಅತ್ತೆಗೆ ದಿನದಿಂದ ದಿನ ವಯಸ್ಸು ಜಾಸ್ತಿ ಆಗ್ತಿದೆ, ಅದಕ್ಕೆಲ್ಲ ಮರ್ತೋಗಿರ್ಬೇಕು. ಸರಿ ಅಕ್ಕ, ಇರಕ್ಕ, ನಾನು ಗುರುತುಪಡಿಸ್ತೀನಿ. ಎಲ್ಲ ವಿಷಯ ಅತ್ತೆಗೆ ಮರ್ತೋಗಿರುವಾಗ ನಾನು ಜ್ಞಾಪಕ ಪಡಿಸಲ್ವಾ? ಅಕ್ಕ, ಅತ್ತೆ ಹೃದಯ ಗಟ್ಟಿಯಾಗಿದೆಯಾ ಬಲಹೀನವಾಗಿದೆಯಾ ಗೊತ್ತಿಲ್ಲಕ್ಕ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅತ್ತೆ ಅವರನ್ನು ನೋಡಿ, ಏಯ್ ಏನ್ ಬೇಕು ರೈ ನಿಮ್ಗೆ? ಏಯ್ ಏನ್ರಿ ನಿಮ್ದು? ಮದುವೆಗೆ ಮುಂಚೆ ಮದುವೆಗೆ ಹಿಂದೆ ಏನ್ ವಿಚಾರ ಹೇಳಿ ನೋಡೋಣ. ಆ ಮಾತು ಕೇಳಿ ಅಕ್ಕ ತಂಗಿಯರಿಗೆ ಕೋಪ ಬಂದು, ಅತ್ತೆ ಸಂಜೆ ನಿಮ್ ಮಗ ಮನೆಗ್ ಬರ್ತಾರಲ್ಲ ಆವಾಗ ಹೇಳ್ತೀನಿ. ಅದುವರೆಗೂ ಹೀಗೆ ಊದ್ಕೊಂಡಿರುವ ದವಡೆಯಲ್ಲಿ ಹೀಗೇನೆ ಇರಬಾರ್ದು. ಅತ್ತೆ ನಾನು ಬಿಸಿ ಇಡ್ತೀನಿ, ಬೇಗ ಸರಿಯಾಗ್ಬಿಡುತ್ತೆ. ಅಯ್ಯೋ ಅಕ್ಕ, ನೀನ್ ಸುಮ್ನಿರು, ನಾನು ಉಪ್ಪಿಡ್ತೀನಿ, ಅದು ಬೇಗ ಸರಿಯಾಗುತ್ತೆ. ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಪುನಃ ಜಗಳವನ್ನ ಆರಂಭಿಸಿದ್ರು. ಅದನ್ನು ಅತ್ತೆ ನೋಡಿ, ಒಂದು ಕೆಲಸ ಮಾಡ್ರೆ ಹಾಗೆ ಅಂತ ಜೋರಾಗಿ ಹೇಳಿದ್ರು. ಚಂದ್ರಿಕಾ ಹರಿತಾ ಮಾಡುವುದನ್ನೆಲ್ಲ ಬಿಟ್ಟು ಅತ್ತೆಯನ್ನು ನೋಡಿದ್ರು. ನಿಮ್ಮ ಬಿಸಿ ನೀರನ್ನ ಎತ್ಕೊಂಡ್ಬಂದು ನನ್ನ ಮುಖಕ್ಕೆ ಉಯ್ರಿ, ನನ್ ದರಿದ್ರ ಹೊರಟೋಗುತ್ತೆ. ಅಯ್ಯೋ ಅತ್ತೆ, ಇವಾಗ ನೀವ್ ಹೇಳಿದ್ರಲ್ವಾ, ನೀವು ದೊಡ್ಡವರು, ನೀವ್ ಹೇಳಿದ್ಮೇಲೆ ನಾವು ಕೂಡ ಅದನ್ನ ಮಾಡ್ಲೇಬೇಕಲ್ವಾ ಅತ್ತೆ? ನಿಮ್ಮ ಕೋರಿಕೆಯ ಪ್ರಕಾರ ನನ್ನ ಕೈಯಲ್ಲಿರುವ ಬಿಸಿ ಬಿಸಿ ಉಪ್ಪನ್ನು ನಿಮ್ಮ ಮೇಲೆ ಚೆಲ್ತೀನಿ. ನೀವು ಹೇಳಿದ ಹಾಗೆ ನಿಮ್ಮ ಮಾತು ಕೇಳಿ ನಾನು ಚಿಕ್ಕ ಸೊಸೆ ಅನ್ಕೋತೀನಿ. ಭವಾನಿ ಗೊಂದಲದಿಂದ ಅವರನ್ನು ನೋಡ್ತಾ ಇದ್ರು. ಅತ್ತೆ, ನಾನು ಕೂಡ ನೀವು ಹೇಳಿದ ಹಾಗೆ ದೊಡ್ಡ ಸೊಸೆ ಅಂತ ಅನ್ಕೋಬೇಕಲ್ವಾ? ಹೀಗೆ ನೀವು ಹೇಳಿದ ಹಾಗೆ ಬಿಸಿ ಬಿಸಿ ನೀರನ್ನು ನಿಮ್ಮ ನೆತ್ತಿ ಮೇಲೇನೆ ಉಯ್ತೀವಿ. ನಿಮ್ಮ ಮಾತನ್ನ ನಾವು ಯಾವತ್ತತ್ತೆ ಮೀರಿದೀವಿ ನೀವೇ ಹೇಳಿ? ಇವಾಗಾದ್ರೂ ನಮ್ನ ಅರ್ಥ ಮಾಡ್ಕೊಳ್ಳಿ ಅತ್ತೆ, ನಾವು ಎಷ್ಟು ಒಳ್ಳೆ ಸೊಸೆಯಿಂದಿರು ಅಂತ. ಹೀಗೆ ಇಬ್ಬರು ಸೊಸೆಯಿಂದಿರು ಅತ್ತೆ ಬಳಿ ನಡ್ಕೊಂಡ್ ಬರ್ತಾ ಇದ್ರು. ಭವಾನಿ ತುಂಬಾನೇ ಗೆಂಚ್ಕೊಳ್ತಿದ್ರು. ಸೇಂದಿರಾ, ಅದೆರಡರಲ್ಲಿ ಯಾವ್ದು ನನ್ ಮುಖದ ಮೇಲೆ ಹಾಕಿದ್ರು ಚರ್ಮ ಸುಳ್ದೇ ಹೋಗುತ್ತೆ, ನನ್ ಮಾತ್ ಕೇಳ್ರೆ. ಅಯ್ಯೋ ಅಮ್ಮ, ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನನ್ನ ಕೈಯಲ್ಲಿರುವ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ಹಾಕೋತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗ್ರೆ. ಮುಖದ್ಮೇಲೆ ಇರುವ ಊತ ಸಂಜೆ ಆಗುವಾಗ ಕಡಿಮೆ ಆಗುತ್ತೆ. ಅದೆಲ್ಲ ಏನು ದೊಡ್ಡದಾಗಿರುವ ವಿಷಯವಲ್ಲ ಹಾಗೆ ಅಂತ ಹೇಳಿದ್ರು. ಅಕ್ಕ, ನಿಜನೇ ಅಲ್ವಾ ಅತ್ತೆ ಹೇಳಿದ್ ಕೂಡ? ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಊತನೋ ನೋವುನೋ ಬೇಗ ಕಡಿಮೆ ಆಗುತ್ತೆ ಅಕ್ಕ. ಹೌದಮ್ಮ ಸೊಸೆ, ನೀನ್ ಹೇಳಿದ್ದು ನಿಜಾನೇ. ಆದ್ರೆ ತಂಗಿ, ಊಟನ ನಾವು ಮಾಡ್ಬೋದು, ಬಿಸಿ ನೀರ್ನ ನಾವು ಕುಡಿಯಕ್ಕಾಗಲ್ಲ ಅಲ್ವಾ? ಅದಕ್ಕೇನೆ ಅವರಿಗೆ ಏಟಾದ ಜಾಗದಲ್ಲಿ ನಾನು ಬಿಸಿ ಬಿಸಿಯಾಗಿ ಶಾಖ ಕೊಡ್ತೀನಿ. ಹೀಗೆ ಮಾತಾಡ್ತಾ ಇರುವಾಗ ಸುಂದರಂ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕರೆದುಕೊಂಡು ಬಂದ್ರು. ದೊಡ್ಡವನ ಹೆಸರು ಅಭಿನಯ್, ಸಣ್ಣವನ ಹೆಸರು ಅಭಿಲಾಷ್. ಅವರಿಬ್ಬರು ಕೋಪದಿಂದ, ಚಂದ್ರಿಕಾ, ಏನಿದು? ಕೋಪ ಮಾಡ್ಬೇಡ್ರಿ, ಸುಮ್ನೆ ಅತ್ತೆಯವ್ರನ್ನ ಭಯಪಡಿಸೋಣ ಅಂತಾನೆ ಇದೆಲ್ಲ ತಗೊಂಡ್ಬಂದಿರೋದು. ನಿಜವಾಗ್ಲೂ ಅವ್ರನ್ನ ಏನು ಮಾಡಲ್ಲ. ಹೌದು ಬಾವ, ಅತ್ತೆ ನಮ್ಮಮ್ಮನ ಎಷ್ಟು ಹಿಂಸೆ ಮಾಡಿರ್ಬೋದು, ಆದ್ರೆ ನಾವು ಅವ್ರನ್ನ ಹಿಂಸೆ ಮಾಡಲ್ಲ. ಸುಮ್ನೆ ಅವರಿಗೆ ನಾಟಕ ಮಾಡಿದ್ದು. ಆ ಮಾತನ್ನು ಕೇಳಿದ ತಕ್ಷಣ ಅತ್ತೆ ಎದ್ದು ನಿಂತು, ನಾನು ನಿಮ್ಮಮ್ಮನ ಚಿತ್ರಹಿಂಸೆ ಮಾಡಿದ್ದ? ಅತ್ತೆ ಮಾವ ಬನ್ನಿ, ನಾವು ಹಾಲಿಗೆ ಹೋಗಿ ಮಾತಾಡೋಣ. ಹಾಗೆ ಹೇಳಿ ಚಂದ್ರಿಕಾ ಹರಿತಾ ಕಿಚನಿಗೆ ಹೋದ್ರು. ಹೀಗೆ ಚಂದ್ರಿಕಾ ಅವರ ತಂದೆಗೆ ಕಾಲ್ ಮಾಡಿ ಎಲ್ರನ್ನೂ ಬರಕ್ ಕೇಳಿದ್ಲು. ಅವರನ್ನು ನೋಡಿದ ಭವಾನಿ, ಅಣ್ಣ, ಅತ್ತಿಗೆ ನೀವಾ? ಅತ್ತೆ, ನಾನು ನನ್ ತಂಗಿ ನಿಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಮ್ಮ ನನ್ ಸೊಸೆ, ನಾನು ಕೂಡ ನನ್ನ ಅತ್ತಿಗೆಗೆ ಇದೇ ರೀತಿ ಕಷ್ಟ ಕೊಟ್ಟೆ, ನನ್ನನ್ನು ಕ್ಷಮಿಸಿ. ಸರಿಯಾದ ಬುದ್ಧಿ ಕಲ್ಸಿದ್ರಿ ಅತ್ತಿಗೆ. ಅಣ್ಣ, ನನ್ನನ್ನು ಕ್ಷಮಿಸಿ. ಅತ್ತೆ, ನೀವು ಕೂಡ ನಮ್ಮನ್ನು ಕ್ಷಮಿಸ್ಬೇಕು. ಪರವಾಗಿಲ್ಲಮ್ಮ ಸೊಸೆ, ಹಾಗೋದು ಹಾಗೋಯ್ತು, ಇನ್ ಮುಂದೆ ಆದ್ರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ. ಹೀಗೆ ಭವಾನಿ ಹೇಳಿದ್ಲು. ಅಂದಿನಿಂದ ಅತ್ತೆಯನ್ನು ಇಬ್ಬರು ಸೊಸೆಯಿಂದರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅತ್ತೆಯಲ್ಲಿ ಆದ ಬದಲಾವಣೆಯನ್ನು ನೋಡಿ ಅಕ್ಕ ತಂಗಿ ಇಬ್ಬರು ಆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಪುನಃ ನೋಡೋಣ. ಇಂಟ್ರಾಗೇಷನ್ ರೂಮಲ್ಲಿ ಕಾಣ್ತಾ ಇರುವ ಟೇಬಲ್ ಹತ್ರ ಕಿಶೋರ್ ಗೌತಮ್ ಕೂತ್ಕೊಂಡಿದ್ರು. ಅವರಿಬ್ಬರು ಕಿಡ್ನಾಪರ್ಸ್, ಆದ್ರೆ ಅಣ್ಣ ತಮ್ಮಂದಿರು. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಫಿಕ್ಸ್ ಮಾಡಿದೀಯಾ? ಆ ಅಣ್ಣ, ಫಿಕ್ಸ್ ಮಾಡಿದೀನಿ. ನೀವು? ಚೂಸ್ ಮಾಡಿದೀನಿ. ಇದೋ ಈ ಹುಡುಗಿನೇ. ಹಾಗೆ ಅಂತ ಸುಂದರವಾಗಿ ಸೀರೆ ಉಟ್ಕೊಂಡಿರುವ ಹರಿತನ ಫೋಟೋ ತೋರ್ಸಿದ. ಗೌತಮ್ ಆ ಫೋಟೋವನ್ನು ನೋಡಿ ಆಶ್ಚರ್ಯದಿಂದ, ಬ್ರೋ, ಈ ಹುಡುಗಿ ಹೆಸರು ಹರಿತಾ ಅಲ್ವಾ? ಇವಳು ದೊಡ್ಡ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ಇವಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಿಂದ ಇವಳು ಅವಾರ್ಡ್ಗಳನ್ನ ತಗೊಂಡಿದ್ದಾಳೆ. ಯಾರಾಗಿದ್ರೆ ನನಗೇನು,
ನನ್ನ ಕಣ್ಣಿಗೆ ಇವಳು ಒಬ್ಳು ಸುಂದರವಾದ ಹುಡುಗಿ ಅಷ್ಟೇ. ಪ್ರೀತಿ ಮಾಡುವ ಹಾಗೆ ನಂಬಿಸಿ ಒಂದಲ್ಲ ಒಂದಿನ ಈ ಜಾಗಕ್ಕೆ ಕರ್ಕೊಂಬಂದು ಅವಳಿಗೆ ಮತ್ತಿನ ಮದ್ದನ್ನು ಕೊಡಿಸಿ ಗೋಣಿ ಚೀಲದಲ್ಲಿ ಕಟ್ಟಿ ಪಾರ್ಸಲ್ ಮಾಡ್ತೀನಿ. ಹಾಗೆ ಬಂದ ಹಣದಲ್ಲಿ ಜಲ್ಸ ಮಾಡೋದೆ. ಅಯ್ಯೋ ಅಣ್ಣ, ಈ ಹುಡುಗಿ ಮೇಲೆ ನಾವು ಕೈ ಇಡೋದೇ ಬೇಡ. ಯಾಕೆಂದ್ರೆ ಇದುವರೆಗೂ ನಾವು ಸೆಲೆಬ್ರಿಟಿ ಮೇಲೆ ಕೈ ಇಡ್ಲೇ ಇಲ್ಲ, ಅದರಿಂದ ಸಿಕ್ಕಾಕೊಂಡಿಲ್ಲ. ಇವಾಗ ನೀವು ಈ ಹರಿತನ ಕಿಡ್ನಾಪ್ ಮಾಡಿದ್ರೆ ಆಮೇಲೆ ಪೊಲೀಸ್ ಅವರ ಗಮನ ನಮ್ಮೇಲಿರುತ್ತೆ. ಆಮೇಲೆ ನಾವು ಇದುವರೆಗೆ ಮೋಸ ಮಾಡಿದ ಎಲ್ಲ ಹುಡುಗಿರ ಲಿಸ್ಟ್ನ ಪೊಲೀಸರು ತೆಗಿತಾರೆ, ನಮ್ನ ಆಮೇಲೆ ಗಲ್ಲಿಗೇರಿಸ್ತಾರೆ. ಇದೊಂದ್ಸಲ ನನ್ ಮಾತ್ ಕೇಳಣ್ಣ, ಈ ಹುಡುಗಿ ಬೇಡ. ಇಲ್ ನೋಡು ಗೌತಮ್, ಒಂದ್ಸಲ ನಾನ್ ಫಿಕ್ಸ್ ಆಗ್ಬಿಟ್ರೆ ನಿನ್ ಮಾತ್ ನೀನೇ ಕೇಳೋದಿಲ್ಲ, ಹೌದು ತಾನೇ? ಇಲ್ ನೋಡು ಕಿಶೋರ್, ನಾ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಇಷ್ಟು ದಿನ ನಾವು ಪ್ರೀತಿ ನಾಟಕವಾಡಿ ಬಡ ಹುಡುಗಿರ್ನೇ ಈ ಊರಿಂದ ಕಿಡ್ನಾಪ್ ಮಾಡಿದೀವಿ. ಅದಕ್ಕಿನ ವಿಷಯ ಹೊರಗ್ ಬರ್ಲಿಲ್ಲ. ಆದ್ರೆ ಏನು, ಇವಳನ್ನ ಲವ್ ಹೆಸರಲ್ಲಿ ಹೇಗಾದ್ರೂ ಮೋಸ ಮಾಡಿ ನಾನ್ ಕಿಡ್ನಾಪ್ ಮಾಡ್ತೀನಿ. ಆದ್ರೂ ನಮ್ಮ ಹೆಸರು ಬರೋದಿಲ್ಲ, ಪೊಲೀಸರು ಕೂಡ ನಮ್ನ ಹಿಡಿಯೋದಿಲ್ಲ. ನೀನೋಗಿ ನಿನ್ ಕೆಲ್ಸದಲ್ಲಿರು, ನಾನೋಗಿ ಇವಳನ್ನ ಹೇಗೆ ಕಿಡ್ನಾಪ್ ಮಾಡೋದು ಅಂತ ಆಲೋಚನೆ ಮಾಡ್ತೀನಿ. ಮೊದ್ಲು ನೀನೋಗಿ ನಿನ್ ಕೆಲ್ಸನ ನೋಡು. ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಸಿಎ ಅರವಿಂದ್ ಯೂನಿಫಾರ್ಮ್ ಡ್ರೆಸ್ ಹಾಕಿರುವ ಚಂದ್ರಿಕನಿಗೆ ಒಂದ್ ಫೈಲ್ ತೋರಿಸಿ ಏನೋ ಒಂದ್ ಕೇಸ್ ಬಗ್ಗೆ ಹೇಳ್ತಾ ಇರುವಾಗ ಹರಿತಾ ಕೂಡ ಆ ಕೇಸ್ ಬಗ್ಗೆ ಗಮನ ಇಟ್ಟು ಕೇಳ್ತಾ ಇದ್ಲು. ಚಂದ್ರಿಕಾ, ಮ್ಯಾಟರ್ ತುಂಬಾ ಸೀರಿಯಸ್ ಅಂತ ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು ಸರ್. ಏನೇ ಆದ್ರೂ ಇನ್ನೊಂದು ಹುಡುಗಿನ ಇನ್ಮುಂದೆ ಕಿಡ್ನಾಪ್ ಮಾಡದ ಹಾಗೆ ನಾನ್ ನೋಡ್ಕೋತೀನಿ ಸರ್. ಆ ಕರ್ತವ್ಯ ನಂದು. ಆ ಕಳ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ತುಂಬಾ ಕೇರ್ಫುಲ್ ಆಗಿ ಈ ಕೇಸ್ನ ನೀವು ಡೀಲ್ ಮಾಡಿ. ಚಂದ್ರಿಕಾ ಅವರಿಗೆ ಸಲ್ಯೂಟ್ ಮಾಡಿ ಸಿಎ ಆನಂದ್ ರೂಮಿನಿಂದ ಚಂದ್ರಿಕಾ ಹೊರಗಡೆ ಬಂದ್ಲು. ಕಾರಲ್ಲಿ ವೆಯ್ಟ್ ಮಾಡ್ತಾ ಇರುವ ಹರಿತನನ್ನು ಕಂಡ್ಲು. ತಕ್ಷಣ ಕಾರ್ ಹತ್ತಿ ಹೋದ್ಲು. ಆದ್ರೆ ಹರಿತನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇರುವ ಕಿಶೋರಿಗೆ ಗೊತ್ತಿಲ್ಲ ಚಂದ್ರಿಕಾ ಹರಿತನ ತಂಗಿ ಅಂತ. ಇಬ್ಬರು ಮನೆಗೆ ಬಂದ್ರು. ಮನೆಗೆ ಬಂದ ನಂತರ ಚಂದ್ರಿಕಾ ಅಡಿಗೆ ಮಾಡ್ತಿದ್ರೆ ಹರಿತಾ ಅವಳು ತಗೊಂಡಿರುವ ಅವಾರ್ಡ್ನ ಎಲ್ಲ ನೋಡಿ ಆನಂದ ಪಡ್ತಿದ್ಲು. ಮನೆ ಹತ್ತಿರ ಒಂದು ಆಟೋ ಬಂದು ನಿಂತಿತ್ತು. ಕಿಶೋರ್ ಒಂದು ದೊಡ್ಡ ಗುಲಾಬಿಯ ಬೊಕ್ಕೆಯನ್ನು ತೆಗೆದುಕೊಂಡು ಆಟೋದಿಂದ ಕೆಳಗೆ ಇಳಿದು ಆಟೋದವನಿಗೆ ಹಣ ಕೊಟ್ಟು ಆಟೋದವನು ಕೂಡ ಅಲ್ಲಿಂದ ಹೊರಟೋದ. ಕಿಶೋರ್ ಆಟೋದಿಂದ ಇಳಿದು ಬೊಕ್ಕೆಯನ್ನು ಅಲ್ಲೇ ಇಟ್ಟು ಕಾಲಿಂಗ್ ಬೆಲ್ ಮಾಡ್ದ. ಹರಿತಾ ಹೊರಗೆ ಬಂದ್ ನೋಡಿದ್ಲು. ಎದುರಲ್ಲಿ ಯಾರೂ ಇರ್ಲಿಲ್ಲ. ಆದ್ರೆ ಮನೆ ಹತ್ರನೇ ಗುಲಾಬಿಯ ಬೊಕ್ಕೆ ಮಾತ್ರ ಕಂಡಿತು ಅವಳಿಗೆ. ಹರಿತಾ ಆ ಗುಲಾಬಿಯನ್ನು ನೋಡಿ ತುಂಬಾ ಸಂತೋಷಪಟ್ಲು. ಅದ್ರಲ್ಲಿ ಒಂದು ಪೇಪರ್ ಇತ್ತು. ಅದನ್ನು ತೆಗೆದು, ನಿಮ್ಮ ಕಲೆಗೆ ಮೆಚ್ಚಿದ ನಾನೊಬ್ಬ ನಿಮ್ಮ ಪ್ರೀತಿಯ ಅಭಿಮಾನಿ ಹಾಗೆ ಅಂತ ಬರೆದಿರುವುದನ್ನು ನೋಡಿ ಹರಿತಾ ಹೊರಗೆ ನೋಡಿದ್ಲು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಹರಿತಾ ಸಂತೋಷವಾಗಿ ಆ ಹೂವನ್ನು ತೆಗೆದುಕೊಂಡು ಒಳಗೆ ಬಂದ್ಲು. ಅಷ್ಟರಲ್ಲಿ ಅಲ್ಲಿಗೆ ಚಂದ್ರಿಕಾ ಬಂದ್ಲು. ತಂಗಿ, ಇನ್ನೂ ರೆಡಿ ಆಗಿಲ್ವಾ? ನಿನ್ಗೆ ಅವಾರ್ಡ್ ಇದೆ ಅಲ್ವಾ? ಅಕ್ಕ, ರೆಡಿ ಆಗ್ತೀನಿ, ಇನ್ನೂ ಸಮಯ ಇದೆ ಅಲ್ವಾ? ಹೌದು, ಈ ಬೊಕ್ಕೆ ಎಲ್ಲಿಂದ? ನನ್ನ ಅಭಿಮಾನಿಗಳು ಯಾರೋ ಕೊಟ್ಟಿದ್ದಕ್ಕ. ಹಾಗೆ ಹೇಳಿ ಅದನ್ನು ತೆಗೆದುಕೊಂಡು ರೂಮಿಗೆ ಹೋದ್ಲು. ಹೀಗೆ ಸಮಯ ಕಳೀತಾ ಇತ್ತು. ಹರಿತಾ ರೆಡಿಯಾಗಿ ಹೊರಗೆ ಬಂದ್ಲು. ಕಾರು ಪಂಚರ್ ಆಗಿತ್ತು. ಆಟೋ ಹತ್ತಿ ತನಗೆ ಸನ್ಮಾನ ಮಾಡುವ ಸ್ಥಳಕ್ಕೆ ಬಂದ್ಲು. ಹರಿತನಿಗೆ ಶಾಲ್ ಹಾಕಿ ಹಾರ ಹಾಕಿ 1,00,000 ಹಣ ಕೊಟ್ಟು ಟ್ರೋಫಿ ಕೊಟ್ಟು ಸನ್ಮಾನವನ್ನು ಮಾಡಿದ್ರು. ಹರಿತಾ ಮೈಕನ್ನು ತೆಗೆದುಕೊಂಡು ಎಲ್ಲರಿಗೂ ಧನ್ಯವಾದ ಹೇಳಿದ್ಲು. ಪುನಃ ತಿರುಗಿ ಮನೆಗೆ ಹೋಗೋಣ ಅಂತ ಹರಿತಾ ಆಟೋಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಕಿಶೋರ್ ಪುನಃ ಗುಲಾಬಿ ಬೊಕ್ಕೆಯನ್ನು ತೆಗೆದುಕೊಂಡು ಬಂದ. ಹರಿತನವರೇ ಗ್ರೇಟ್. ಹೌದು, ನೀವು? ನಾನು ನಿಮ್ಮ ಅಭಿಮಾನಿ. ನಿಮ್ಮ ಹಾರ್ಟ್ ನಿಮ್ಮ ಹಾಗೇನೆ ತುಂಬಾ ಸುಂದರವಾಗಿರುತ್ತೆ. ನಿಮ್ಮ ಕೋಮಲ ಕೈಯಿಂದ ನೀವು ಆರ್ಟ್ ಬಿಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ನೀವು ಹೀಗೇನೆ ಇರ್ಬೇಕು ಹಾಗೆ ಹೇಳಿ ಹರಿತನ ಕೈ ಹಿಡಿದ. ಹರಿತನಿಗೆ ಯಾಕೋ ಒಂಥರ ಆಯ್ತು. ಸಾರಿ ರೀ, ನನ್ನ ಹೆಸರು ಕಿಶೋರ್ ಕುಮಾರ್. ನಾನೊಬ್ಬ ಕಲಾಭಿಮಾನಿ. ನಿಮ್ಮ ಹಾರ್ಟ್ನ ನೋಡಿ ನಾನು ವೀರಾಭಿಮಾನಿ ಆದೆ. ಎಷ್ಟೋ ವಿಧವಾದ ಬೊಕ್ಕೆನ ನಾನೇ ಕಳ್ಸಿದ್ದು. ಹಾಗೆ ಅಂತ ಹೇಳಿದಾಗ ಹರಿತನಿಗೆ ಆವಾಗ ಅರ್ಥ ಆಯ್ತು ಬೊಕ್ಕೆನ ಕಳ್ಸಿದ್ದು ಇವನೇ ಅಂತ. ಹೀಗೆ ಮಾತಾಡ್ತಾ ಇದ್ದಂಗೆ ಆಟೋ ಬಂತು. ಇಬ್ಬರು ಆಟೋದಲ್ಲಿ ಕೂತ್ಕೊಂಡ್ರು. ಹರಿತಾ ಅಡ್ರೆಸ್ ಹೇಳ್ತಾ ಇದ್ಲು. ಹರಿತಾ ಕಿಶೋರ್ ಮಾತಾಡ್ತಾ ಮಾತಾಡ್ತಾ ಅವರ ಪರಿಚಯ ಫೋನ್ ನಂಬರ್ ಕೊಡುವಷ್ಟು ಹತ್ತಿರವಾಯಿತು. ಅವರ ನಡುವೆ ಮಾತಿನಿಂದ ಮಾತು ಬೆಳಿತಾ ಹೋಯಿತು. ಇಬ್ಬರು ವಾಟ್ಸಪ್ ಅಲ್ಲೇ ಮೆಸೇಜ್ ಮಾಡ್ಕೊಳಕ್ ಆರಂಭಿಸಿದ್ರು. ಹರಿತಾ ವಾಟ್ಸಪ್ ಅಲ್ಲೇ ಅವಳ ಪೇಂಟಿಂಗ್ ನ ಕಿಶೋರಿಗೆ ಕಳಿಸ್ತಾ ಇದ್ಲು. ಅದನ್ನು ನೋಡಿ ಕಿಶೋರ್ ತುಂಬಾನೇ ಮೆಚ್ಕೊಳ್ತಿದ್ದ. ಹೊರಗಡೆ ಕೂಡ ನೋಡ್ಕೊಳ್ತಾ ಇದ್ರು. ತನ್ನ ತಂಗಿಯಲ್ಲಾದ ಬದಲಾವಣೆಯನ್ನು ಚಂದ್ರಿಕಾ ಗಮನಿಸಿದ್ಲು. ಯಾರೋ ಅಭಿಮಾನಿ ಪರಿಚಯವಾದ ನಂತರ ಹರಿತಾ ನನ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಯಾರೋ ಅಭಿಮಾನಿ ಅಂತ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಅವಳ ಫೋನ್ನ ಚೆಕ್ ಮಾಡ್ಬೇಕು. ಹಾಗೆ ಅಂತ ಹರಿತಾ ಫೋನ್ ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಲು.
ಆದ್ರೆ ಹರಿತಾ ಪಾಸ್ವರ್ಡ್ ನ ಹಾಕಿದ್ಲು. ಎಷ್ಟು ಕೇಳಿದ್ರು ಪಾಸ್ವರ್ಡ್ ಹೇಳ್ತಾನೆ ಇರ್ಲಿಲ್ಲ. ಆವಾಗ ಚಂದ್ರಿಕನಿಗೆ ವೀರ ಅಭಿಮಾನಿ ಮೇಲೆ ಸಂದೇಹ ಕೂಡ ಬಂತು. ಹರಿತನ ಫಾಲೋ ಮಾಡಿದ್ಲು. ಪಾರ್ಕಲ್ಲಿ ಮಾತಾಡುವಾಗ ಫೋಟೋವನ್ನು ಕೂಡ ತೆಗೆದುಕೊಂಡ್ಲು. ಐಸ್ ಕ್ರೀಮ್ ಶಾಪಲ್ಲಿ ನೋಡಿ ಅಲ್ಲಿ ಕೂಡ ಫೋಟೋವನ್ನು ತೆಗೆದುಕೊಂಡ್ಲು. ಮೂವಿ ಥಿಯೇಟರ್ ಹತ್ರ ಕೂಡ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋನ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಬಂದು ಯಾವ್ದಾದ್ರೂ ಕ್ರಿಮಿನಲ್ ಹಿಸ್ಟ್ರಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಇದ್ಲು. ಕಿಶೋರ್ ಮೇಲೆ ಯಾವ ಪೊಲೀಸ್ ಕಂಪ್ಲೇಂಟ್ ಕೂಡ ಇಲ್ಲದಿರುವ ಕಾರಣ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಆದ್ರೆ ಚಂದ್ರಿಕನಿಗೆ ಒಂದು ಮೂಲೆಯಲ್ಲಿ ಸಂದೇಹ ಮಾತ್ರ ಆಗೇನೇ ಇತ್ತು. ಒಂದು ದಿನ ಬೇಕರಿಯಲ್ಲಿ ಕಿಶೋರ್ ಮತ್ತು ಹರಿತಾ ನೋಡಿ ಮಾತಾಡ್ಕೊಂಡ್ರು. ಹರಿತಾ, ನಾನೊಂದು ಮುಖ್ಯವಾದ ವಿಷಯದ ಮೇಲೆ ಡೆಲ್ಲಿಗೆ ಹೋಗ್ತಿದ್ದೀನಿ. 3 ತಿಂಗಳ ಗಂಟ ನಾನು ಬರಲ್ಲ. ಆ ಮಾತನ್ನು ಕೇಳಿದ ತಕ್ಷಣ ಹರಿತಾ ಕಣ್ಣಲ್ಲಿ ಕಣ್ಣೀರು ಬಂತು. ದುಃಖದಿಂದ ಮುಖವನ್ನಿಟ್ಕೊಂಡ್ಲು. ಅದೊಂದು ಸೆನ್ಸಿಟಿವ್ ಪ್ರಾಜೆಕ್ಟ್ ಆಗಿರುವುದರಿಂದ ನಮ್ಮ ನಡುವೆ ಕಾಂಟ್ಯಾಕ್ಟ್ ಇರುವುದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಹರಿತಾ. ಹರಿತಾ ಅದಕ್ಕೆ ಒಪ್ಪಿಕೊಂಡ್ಲು. ಕಿಶೋರ್ ಹೊರಟೋದ. ಹರಿತಾ ಮನೆಯಲ್ಲಿ ದುಃಖದಿಂದ ಇರುವುದನ್ನು ಚಂದ್ರಿಕಾ ಗಮನಿಸಿದ್ಲು. ಕಾರಣ ಏನು ಅಂತ ಚಂದ್ರಿಕಾ ಕೇಳಿದ್ಲು ಕೂಡ ಹರಿತಾ ಹೇಳಲೇ ಇಲ್ಲ. ಆದ್ರೆ ಚಂದ್ರಿಕನಿಗೆ ಕಿಶೋರ್ ವಿಷಯ ಎಲ್ಲ ಗೊತ್ತಿತ್ತು. ಹೀಗೆ 3 ತಿಂಗಳು ಕಳೆಯಿತು. ಕಿಶೋರಿಂದ ಫೋನ್ ಕಾಲ್ ಬಂದ ತಕ್ಷಣ ಹರಿತಾ ತುಂಬಾ ಸಂತೋಷಪಟ್ಲು. ಹೇಗಿದ್ದೀರಾ ಕಿಶೋರ್? ಚೆನ್ನಾಗಿದ್ದೀನಿ ಹರಿತಾ. ನಾನು ಬಂದಂತಹ ಅಸೈನ್ಮೆಂಟ್ ಮುಗ್ದೋಯ್ತು. ಇನ್ನು 2 ದಿನದಲ್ಲಿ ಅಲ್ಲಿಗೆ ಬರ್ತೀನಿ. ನಿಮ್ಮ ಅಕ್ಕನ ಜೊತೆ ನಮ್ಮ ಪ್ರೀತಿ ವಿಷಯವನ್ನ ಹೇಳ್ತೀನಿ. ಶೋರ್ ಕಿಶೋರ್, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರು. 2 ದಿನಗಳ ನಂತರ ಕಾಲಿಂಗ್ ಬೆಲ್ ಆಯ್ತು. ಹರಿತಾ ತುಂಬಾ ಸಂತೋಷಪಟ್ಲು. ತನಗೋಸ್ಕರ ಕಿಶೋರೆ ಹೂವಿನ ಬೊಕ್ಕೆಯನ್ನು ಕಳ್ಸಿರ್ಬೇಕು ಅಂತ ಸಂತೋಷದಿಂದ ಹೊರಗೆ ಬಂದ್ ನೋಡಿದ್ಲು. ಆದ್ರೆ ಹೊರಗಡೆ ಇದ್ದಿದ್ದು ಗೌತಮ್. ಹರಿತನ ತಳ್ಳಿ ಹಾಕಿ ನೇರವಾಗಿ ಮನೆಯೊಳಗೆ ಬಂದ. ಏಯ್, ಯಾರ್ ನೀನು? ಅವನ ಕೈಯಲ್ಲಿರುವ ಕತ್ತಿಯನ್ನು ತೋರಿಸಿ, ನಾನೊಬ್ಬ ಕಳ್ಳ. ಪೊಲೀಸ್ ನನ್ನ ಹುಡ್ಕಾಡ್ತಿದ್ದಾರೆ. ಅವ್ರು ಹೋದ್ಮೇಲೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ವಿಷಯನ ಹೇಳ್ಬೇಡಿ. ನಾನ್ ನಿಮ್ನ ಏನು ಮಾಡಲ್ಲ. ಪೊಲೀಸ್ ಹೋದ್ಮೇಲೆ ಇಲ್ಲಿಂದ ಹೋಗ್ಬಿಡ್ತೀನಿ ಹಾಗೆಂತ ಹೇಳಿದಾಗ ಹರಿತನಿಗೆ ಧೈರ್ಯ ಬಂತು. ಫ್ರಿಡ್ಜ್ ಹತ್ರ ಹೋಗಿ ತಿನ್ಲಿಕ್ಕೆ ಏನಾದ್ರೂ ಇದೆಯಾ ಅಂತ ನೋಡಿದಾಗ ಅಲ್ಲಿ ಕೇಕ್ ಇತ್ತು. ಅಯ್ಯೋ, ಏನಿದು ಇಷ್ಟೊಂದು ಹಸಿವಾಗ್ತಾ ಇದೆ. ಹಾಗೆ ಅಂತ ಕೇಕ್ನ ತಿಂದು ನೀರನ್ನು ಕುಡ್ದ. ನೀವು ಆರ್ಟಿಸ್ಟ್ ಹರಿತಾ ಅಲ್ವಾ? ಹೌದು. ಇಷ್ಟಕ್ಕೂ ನೀವ್ಯಾರು? ಕಿಶೋರ್ ಬಗ್ಗೆ ನಿಜವಾದ ವಿಷಯ ಹೇಳಲಿಕ್ಕೆ ಬಂದ ನಿಮ್ಮ ಶ್ರೇಯಾಭಿಲಾಷಿ. ಕಿಶೋರ್ ನಿಮಗೆ ಹೆಂಗ್ ಗೊತ್ತು? ನಾನು ಅವನು ಬ್ರದರ್ಸ್. ಅವನೊಬ್ಬ ದೊಡ್ಡ ಕ್ರಿಮಿನಲ್. ಯಾರನ್ನ ನೋಡಿ ಏನ್ ಹೇಳ್ತಿದ್ದೀರಾ? ಕಿಶೋರ್ ಜರ್ನಲಿಸ್ಟ್. ನಾವಿಬ್ರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು. 10ನೇ ಕ್ಲಾಸ್ ತನಕ ಮಾತ್ರ ಓದಿದ್ದೀವಿ. ಆಮೇಲೆ ನಮ್ಮಿಂದ ಓದಕ್ಕಾಗಿಲ್ಲ. ನಾವು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಚೆನ್ನಾಗಿರುವ ಹುಡುಗಿಯನ್ನು ನೋಡಿ ಪ್ರೀತಿ ಎನ್ನುವ ನಾಟಕವಾಡಿ ಅವರನ್ನು ಕಿಡ್ನಾಪ್ ಮಾಡ್ತೀವಿ. ಆಮೇಲೆ ಮಾರಾಟ ಮಾಡ್ತೀವಿ. ಗೌತಮ್ ಮಾತ್ ಕೇಳಿ ಹರಿತಾ ಶಾಕ್ ಆದ್ಲು. ನೀವು ಹೇಳೋದು ನಿಜನಾ? ಹೌದು, ಇದು ಸತ್ಯವಾಗಿ ನಿಜ. ಹೀಗೆ ಮಾತಾಡ್ತಿರುವಾಗ ಚಂದ್ರಿಕಾ ಬಂದ್ಲು. ಮೇಡಮ್, ನಾನು ಕಿಶೋರ್ ಬಗ್ಗೆ ಎಲ್ಲ ಹೇಳಿ ಆಯ್ತು. ಹೌದಾ? ಹಾಗಾದ್ರೆ ಸ್ಟೇಷನಿಗೆ ಬಾ. ಹರಿತಾ, ನೀನ್ ಕೂಡ ಬಾ. ಯಾಕಕ್ಕ? ನೀನು ಪ್ರೀತಿ ಮಾಡಿದ ಕಿಶೋರ್ನ ನೋಡ್ಲಿಕ್ಕೆ. ಅವನು ಮಾಡಿದ ಕಿಡ್ನಾಪ್ಸ್ ಬಗ್ಗೆ ನೀನ್ ತಿಳ್ಕೊಳಕ್ಕೆ. ಹಾಗೆ ಹೇಳಿದಾಗ ಅವನ ಮಾತು ಕೇಳಿ ಹರಿತಾ ಆಶ್ಚರ್ಯಪಟ್ಲು. ವಾಟ್? ಕಿಶೋರ್ ಯಾಕೆ ಲಾಕಪ್ಪಲ್ಲಿದ್ದಾರೆ? ಹೇಳ ಗೌತಮ್. ಹೌದು ಮೇಡಮ್, ಕಿಶೋರ್ ಇವಾಗ ಲಾಕಪ್ಪಲ್ಲಿದ್ದಾನೆ. ಎಸ್ಐ ಚಂದ್ರಿಕಾ ಕಾರಲ್ಲಿ ಗೌತಮ್, ಹರಿತಾ 3 ಜನ ಸ್ಟೇಷನಿಗೆ ಬಂದ್ರು. ಲಾಕಪ್ಪಲ್ಲಿರುವ ಕಿಶೋರ್ನ ನೋಡಿದ್ರು. ತುಂಬಾ ಹೊಡೆದ ಹಾಗಿದೆ. ಅವನ ಮುಖಕ್ಕೆ ತುಂಬಾ ಪೆಟ್ಟಾಗಿತ್ತು. ಹರಿತಾ ಅವನನ್ನ ನೋಡಿ ಕಣ್ಣೀರಾಗ್ತಾ ಇದ್ಲು. ಬಂದ ಹರಿತಾ, ನನ್ ಬಗ್ಗೆ ಗೊತ್ತಿದ್ದು ತಾನೆ ನನ್ನ ನೋಡಕ್ ಬಂದೆ. ಹಾಗಾದ್ರೆ ನನ್ನ ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ಸುತ್ತೆ. ಇಷ್ಟು ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಿಶೋರ್. ನನಗೂ ನಿನ್ಗೆ ಮೋಸ ಮಾಡ್ಬೇಕು ಅಂತ ಏನೂ ಇಲ್ಲ ಹರಿತಾ. ಇವಾಗ್ಲಾದ್ರೂ ನಿನ್ನ ಅಕ್ಕನ ಜೊತೆ ಹೇಳಿ ನನ್ನ ಕರ್ಕೊಂಡೋಗು. ನಾವು ದೂರವಾಗಿ ಹೋಗಿ ಮದುವೆ ಮಾಡ್ಕೊಂಡು ಆರಾಮವಾಗಿರೋಣ. ಕಿಶೋರನ ಮಾತು ಕೇಳಿ ಹರಿತಾ ಏನ್ ಹೇಳ್ತಾಳೆ ಅಂತ ಆತುರದಿಂದ ಕಾಯ್ತಾ ಇದ್ಲು ಎಸ್ಐ ಚಂದ್ರಿಕಾ. ಹರಿತಾ ಲಾಕಪ್ಪಲ್ಲಿರುವ ಕಿಶೋರ್ನ ಗಟ್ಟಿಯಾಗಿ ಹೊಡೆದ್ಲು. ಆವಾಗ ಚಂದ್ರಿಕನ ಮನಸ್ಸಿಗೆ ಸಮಾಧಾನವಾಯಿತು. ತನ್ನ ತಂಗಿ ಏನ್ ಹೇಳಲಿಕ್ಕೆ ಆಸೆ ಪಡ್ತಾಳೆ ಅಂತ ಅವರಿಬ್ಬರನ್ನು ಲಾಕಪ್ಪಿಗೆ ಹಾಕಿದ್ಲು. ಆ ನಂತರ ಅಕ್ಕ ತಂಗಿಯರಿಬ್ಬರು ಎಂದಿನಂತೆ ಆದ್ರು. ಆ ನಂತರ ಹರಿತಾ ಡ್ರಾಯಿಂಗ್ ಮಾಡ್ಲಿಕ್ಕೆ ಪುನಃ ಆರಂಭಿಸಿದ್ಲು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.